ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾ ರಾಜ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಅದೇನಪ್ಪ ಅಂದ್ರೆ, ಯಾರಿಗೆಲ್ಲ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್ ಐತೋ ಅಂಥವ್ರಿಗೆ ಒಂದು ಸೊಲ್ಯೂಷನ್ ತೊಗೊಂಡು ಬಂದೀನಿ. ಪ್ರೆಗ್ನೆನ್ಸಿಯಲ್ಲಿ ಕಾಮನ್ ಆಗಿ ಎಲ್ಲರಿಗೂ ಆಗುವಂಥದ್ದು ಒಂದು ಪ್ರಾಬ್ಲಮ್ ಅಂದ್ರೆ ಸ್ಟ್ರೆಚ್ ಮಾರ್ಕ್ಸ್ ಪ್ರಾಬ್ಲಮ್. ಇದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಅಂಥೇಳಿ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ಬೇಕಂತ ಅಂದ್ಕೊಂಡೀನಿ. ಸ್ಟ್ರೆಚ್ ಮಾರ್ಕ್ಸ್ ನಾವು ಹೆಂಗೆ ಕಡಿಮೆ ಮಾಡ್ಕೋಬಹುದು, ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಅಂತ ನೋಡ್ಕೊಳ್ಳೋಣ. ಬರ್ರಿ ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ. ಇದು ನೋಡ್ರಿ, ಇಲ್ಲಿ ಒಂದು ಬೌಲ್ ತೊಗೊಂಡಿನಿ. ಇದಕ್ಕೆ ನಾವು ಆಲೋವೆರಾ ಜೆಲ್ ಹಾಕೊಳ್ಳೋಣ. ಇದು ಪ್ಯೂರ್ ಆಲೋವೆರಾ ಜೆಲ್ ಐತಿ, ಪ್ಲಾಂಟಿಂದ ತೊಗೊಂಡಿರೋದೈತಿ. ಇದನ್ನು ತೊಗೊಳತ್ತೀನಿ ನಾನು. ಇದಕ್ಕೆ 4 ಟೀ ಸ್ಪೂನ್ ಆಗುವಷ್ಟು ಆಲೋವೆರಾ ಜೆಲ್ ತೊಗೊಳ್ಳೋಣ. ನಿಮ್ಮ ಹತ್ರ ಪ್ಲಾಂಟ್ ಇರಲಿಲ್ಲ ಅಂದ್ರೆ ನೀವು ಮಾರ್ಕೆಟಿಂದ ತಂದಿರೋ ಆಲೋವೆರಾ ಜೆಲ್ನು ಇದಕ್ಕೆ ಯೂಸ್ ಮಾಡ್ಕೋಬಹುದು. ಈಗ 4 ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರ್ ಹಾಕೊಳ್ಳೋಣ. ಇದಕ್ಕೆ ಮತ್ತು ಕೊನೆಯದಾಗಿ ಕೊಕೊನಟ್ ಆಯಿಲ್ ಹಾಕೊಳ್ಳೋಣ. ಎರಡು ಟೀ ಸ್ಪೂನ್ ಹಾಕೊಳ್ಳೋಣ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ. 2 ಟೀ ಸ್ಪೂನ್ ಹಾಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೊಳಗೆ ಆಯಿಲ್ ಚೆನ್ನಾಗಿ ಕೂಡ್ಕೋಬೇಕು, ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೆಣ್ಮಕ್ಳೆಲ್ಲ ಪ್ರೆಗ್ನೆಂಟ್ ಆದಾಗ ಸ್ಟ್ರೆಚ್ ಮಾರ್ಕ್ಸ್ ಆಗೋದು ಕಾಮನ್ ಐತಿ. ಅದಕ್ಕೆ ಸೊಲ್ಯೂಷನ್ ಯಾವ ರೀತಿ, ಅದನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ಎಲ್ಲರಿಗೂ ಗೊತ್ತಿರೋದಿಲ್ಲ. ಅದಕ್ಕೆ ಏನೇನೆಲ್ಲ ಕ್ರೀಮ್ಸು ಅದಕ್ಕಂತಾನೆ ಏನೇನೆಲ್ಲ ಕ್ರೀಮು ಮತ್ತು ಲೋಷನ್ಸ್ ಎಲ್ಲ ಯೂಸ್ ಮಾಡ್ತಾರೋ, ಆದರೂ ಅದರೊಳಗೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಕಂಡು ಬರೋದಿಲ್ಲ. ಅದಕ್ಕೆ ನಾವು ಮನೆ ಒಳಗನ ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ ಮಾಡ್ಕೋಬೋದು, ಮನೆ ಒಳಗನೆ ಯಾವ ರೀತಿ ಇದ್ರದ್ದು ಆಯಿಲ್ ತಯಾರು ಮಾಡ್ಕೋಬೋದು ಅಂತೇಳಿ ನೋಡಿದ್ರಲ್ಲ. ಇದನ್ನು ನೀವು ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಇದನ್ನು ರಾತ್ರಿ ಹೊತ್ತು ಮಲಗೋವಾಗ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡಿಕೊಂಡು ಆಮೇಲೆ ನೀವು ಬೆಳಗ್ಗೆ ಇದನ್ನು ವಾಶ್ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ರಾತ್ರಿ ಹಚ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ ಅಂದರೆ ನೀವು ಬೆಳಗ್ಗೆ ಹಚ್ಕೊಂಡು ಒಂದು ಗಂಟೆವರೆಗೂ ಇದನ್ನು ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ಕೋಬಹುದು. ಭಾಳ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ಇದನ್ನು ಮಿನಿಮಮ್ ನಾವು 3 ತಿಂಗಳು ಯೂಸ್ ಮಾಡಬೇಕಾಗ್ತೈತಿ. ಆದರೆ ಇದು 3 ತಿಂಗಳು ನೀವು ಮಿನಿಮಮ್ ಯೂಸ್ ಮಾಡೇಬೇಕಾಗ್ತೈತಿ, ಇಲ್ಲಾಂದ್ರೆ ನಿಮ್ಗೆ ಇಫೆಕ್ಟಿವ್ ರಿಸಲ್ಟ್ ಸಿಗೋದಿಲ್ಲ. ಬರೀ 15 ದಿನ 1 ತಿಂಗಳು ಯೂಸ್ ಮಾಡಿದರೆ ನಿಮ್ಗೆ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಗಲ್ಲ. ನಿಮಗೆ ಪೂರ್ತಿಯಾಗಿ ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಮಾಡ್ಕೋಬೇಕು ಅಂತಿತ್ತಂದ್ರೆ ಇದನ್ನು ಮಿನಿಮಮ್ ನೀವು 3 ತಿಂಗಳಂತೂ ಯೂಸ್ ಮಾಡ್ಕೊಳ್ಳೇಬೇಕು. ಈ ಜೆಲ್ಲ ಒಂದು ಕಂಟೈನರ್ ಒಳಗೆ ಸ್ಟೋರ್ ಮಾಡಿ ಇಟ್ಕೋಬೇಕು.
ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದಕ್ಕೆ ಭಾಳ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಈಗ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿರಿ, ನಿಮ್ಮ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲಿರುತ್ತಲ್ಲ ಅದ್ರ ಮೇಲೆ ಈ ರೀತಿ ಅಪ್ಲೈ ಮಾಡಿಕೊಂಡು ಈ ರೀತಿ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು. ನೀವು ಇದನ್ನು ಯೂಸ್ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡೀನಿ. ಈಗ ಎಷ್ಟೋ ಜನ ಚಿಂತೆ ಮಾಡ್ತಿರ್ತಾರೆ, ಸ್ಟ್ರೆಚ್ ಮಾರ್ಕ್ಸ್ ಹೆಂಗೆ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಏನೇನೆಲ್ಲ ಪ್ರಾಡಕ್ಟ್ಸ್ಗಳು ಯೂಸ್ ಮಾಡ್ತಾರೆ. ಆದರೆ ಅದರಿಂದ ಅವರಿಗೆ ಸ್ಯಾಟಿಸ್ಫೈಡ್ ಸಿಗೋದಿಲ್ಲ. ಅದಕ್ಕೆ ನಾವು ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಇದನ್ನು ಕಡಿಮೆ ಮಾಡ್ಕೋಬೋದು ಅಂತಲೂ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ನಾವು ಈಸಿ ಮೆಥಡ್ ಒಳಗೆ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.